ಗಾಯ್ಸ್, ಇವತ್ತು ನಾನು ಅರಸೀಕೆರೆಯಲ್ಲಿರೋ ಚಿಕ್ಕ ತಿರುಪತಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ಅಲ್ಲಿ ಹೋದ್ಮೇಲೆ ನಮ್ಮ ಫ್ರೆಂಡ್ಸ್ ಸಿಗ್ತಾರೆ. ಅವ್ರದ್ದು ಬೈಕಲ್ಲಿ ಸ್ವಲ್ಪ ಮೋಟಲಾಗಿ ಮೂವ್ ಮಾಡೋಣ ಅಂತಿದ್ದೀನಿ. ನೋಡ್ಬೇಕು ಅಲ್ಲಿ ಹೋದ್ಮೇಲೆ. ಫ್ರೆಂಡ್ಸ್, ಇವರು ನಮ್ಮ ಫ್ರೆಂಡು ನಮ್ಮ ಜೊತೆ ಬರ್ತಾ ಇದ್ದಾರೆ ಅರಸೀಕೆರೆಗೆ. ಹಾಯ್ ಗಾಯ್ಸ್, ನಾನು ನಿಮ್ಮ ಮೋಟೋಲಾಗ ರಾಜೇಶ್. ಗೆಳೆಯರೆ, ಇವತ್ತು ನಾನು ಟ್ರೈನಲ್ಲಿ ಹೋಗ್ಬಿಟ್ಟು ಲಾಗ್ ಮಾಡೋಣ ಅಂತಿದ್ದೀನಿ. ಫಾರ್ ಎ ಚೇಂಜ್ ಮೋಟೋಲಾಗು ಇಲ್ಲ, ಇವತ್ತು ಟ್ರೈನಲ್ಲಿ ಹೋಗಿ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀನಿ. ನಡೀರಿ ಫ್ರೆಂಡ್ಸ್, ಅರಸೀಕೆರೆಗೆ ಹೋಗುವ. ಗೆಳೆಯರೆ, ಮಾಲೇಕಲ್ಲು ತಿರುಪತಿಗೆ ಬಂದ್ವಿ ನೋಡಿ. ಇಲ್ಲಿ ಏನು ಮರೂನ್ ಕಲರ್ ಶರ್ಟ್ ಹಾಕಿದ್ದಾರೆ, ಅವರು ಜಯರಾಮ್ ಅಂತೇಳಿ ನಮ್ಮ ಗೆಳೆಯರು. ಇನ್ನೊಬ್ಬ ಗೆಳೆಯರು ಪರ್ಪಲ್ ಶರ್ಟ್ ಹಾಕಿದ್ದಾರೆ ನೋಡಿ, ಈ ಕಡೆ ಬಂದರು. ಅವರು ಸುನಿಲ್ ಅಂತ ಹೇಳ್ಬಿಟ್ಟು, ಅವರು ಅರಸೀಕೆರೆಯಲ್ಲೇ ಇರೋದು. ಗೆಳೆಯರೇ, ಇದೇ ನೋಡಿ ಚಿಕ್ಕ ತಿರುಪತಿ ದೇವಸ್ಥಾನ. ಇದೇನು ಕಾಣ್ತಾ ಇದೆಯಲ್ಲ ಗೋಪುರ, ಈಗ ರೀಸೆಂಟಾಗಿ ಕಟ್ಸಿರೋದು ಗೆಳೆಯರೇ. ಸುತ್ತಲೂ ಈ ರೀತಿ ಪ್ರಶಾಂತತೆಯಿಂದ ಕೂಡಿರುವಂಥ ಜಾಗ ಇದೆ ಗೆಳೆಯರೇ. ನಿನ್ನೆ ಅಷ್ಟೇ ಇಲ್ಲಿ ಜಾತ್ರೆ ನಡೆದಿದೆ. ಇವತ್ತು ತುಂಬ ಚೆನ್ನಾಗಿದೆ ನೋಡಿ, ಜನಗಳು ಯಾರೂ ಇಲ್ಲ ಜಾಸ್ತಿ. ಇದು 900 ವರ್ಷಗಳ ಹಿಂದಿನ ಇತಿಹಾಸ ಉಳ್ಳಂಥ ದೇವಸ್ಥಾನ ಗೆಳೆಯರೇ. ನೋಡಿ, ಈಗ ರೆನೋವೇಷನ್ ಮಾಡಿಬಿಟ್ಟು ರೀಸೆಂಟಾಗಿ ಎಲ್ಲ ಜೀರ್ಣೋದ್ಧಾರ ಮಾಡಿದ್ದಾರೆ ಗೆಳೆಯರೆ. ಇದು ವಸಿಷ್ಠ ಮಹಾಮುನಿಗಳು ಇಲ್ಲಿ ತಪಸ್ಸು ಮಾಡಿದಂತ ಜಾಗ. ಇದು ತುಂಬಾ ಮಹಿಮೆ ಇರುವಂತ ಜಾಗ ಗೆಳೆಯರೆ. ಇದು ನೋಡಿ, ಭಾರಿ ಅದ್ಭುತವಾಗಿದೆ. ಬಟ್ ಏನಪ್ಪಾ ಅಂದ್ರೆ, ಇವರು ಅಭಿವೃದ್ಧಿ ಪಡಿಸಿರೋದ್ರಿಂದ ಯಾವ್ದು ಹಳೇದು ಯಾವ್ದು ಹೊಸದ್ ಮಾಡಿರೋದು ಏನು ಅಂದಾಜಾಗಲ್ಲ. ಬಟ್ ಓಕೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇವತ್ತು ನಾವು ಮೇಲೆ ಹತ್ತಣ ಅಂತ ಇದೀವಿ, ತಿಮ್ಮಪ್ಪ ಚಿಕ್ಕ ತಿರುಪತಿ ತಿಮ್ಮಪ್ಪನ ಬೆಟ್ಟನ. ಬಟ್ ಆಗ್ಲಿಕ್ಕಿಲ್ಲ, ಯಾಕೆಂದ್ರೆ ಇವತ್ತು ದೇವಸ್ಥಾನನು 12 ಗಂಟೆ ಕ್ಲೋಸ್ ಅಂತೆ. ಅಷ್ಟೊತ್ತಿಗೆ ನಾವು ಹೋಗಿ ಬರೋದು ಕಷ್ಟ ಇದೆ. ನೋಡೋಣ ಗೆಳೆಯರೆ, ಟ್ರೈ ಮಾಡ್ತೀವಿ, ಸಾಧ್ಯವಾದಷ್ಟು ಮೇಲೆ ಹತ್ತಿ ಬರ್ತೀವಿ. ಗೆಳೆಯರೆ, ಈಗ ಇಲ್ಲಿ ಅರ್ಚಕರು ಮಾತಾಡ್ತಾರೆ, ಇತಿಹಾಸ, ಈ ಸ್ಥಳ ಮಹಿಮೆ ಎಲ್ಲವನ್ನು ಹೇಳ್ತಾರೆ. ಕೇಳಿ ಗೆಳೆಯರೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀ ವಲ್ಲಭಾರಂಭ ವಿಕನೋ ಮುನಿ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಇದು ಮಾಲೇಕಲ್ ತಿರುಪತಿ ಅಂತ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಇದು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ. ಇಲ್ಲಿ ಕೆಳಗಡೆ ಇರೋದು ಗೋವಿಂದರಾಜ ಸ್ವಾಮಿ, ಮಹಾಲಕ್ಷ್ಮಿ. ಬೆಟ್ಟದ ಮೇಲ್ಗಡೆ ನಿಂತಿರೋದು ಶ್ರೀನಿವಾಸರು, ಪದ್ಮಾವತಿ. ಇದು ವಸಿಷ್ಠ ಮಹರ್ಷಿಗಳು ತಪಸ್ಸು ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡಿರ್ತಾರೆ. ಅವರಿಗೆ ಆಷಾಢ ಶುದ್ಧ ದ್ವಾದಶ ದಿನ ವಸಿಷ್ಠರಿಗೆ ತಪಸ್ಸಿದ್ಧಿ ಆಗುತ್ತೆ. ಅವ್ರಿಗೆ ತಪಸ್ಸಿದ್ಧಿ ಆದ್ಮೇಲೆ ಮುಂದೆ ಹೋಗ್ಬಿಟ್ಟಿರ್ತಾರೆ. ಅವಾಗ ಇಲ್ಲಿ ಪೂರ್ತಿ ದೇವಸ್ಥಾನ ಎಲ್ಲ ಪಾಳು ಬಿದ್ದು ಹೋಗಿರುತ್ತೆ. ಇಲ್ಲಿ ಚಿತ್ರಗೂರು ಪಾಳ್ಯಗಾರ ತಿಮ್ಮಪ್ಪ ನಾಯ್ಕ ಅಂತ, ಅವನು ಪ್ರತಿ ವರ್ಷ ದೊಡ್ಡ ತಿರುಪತಿಗೆ ಪಾದ ಸೇವೆ ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತಾ ಇರ್ತಾನೆ. ಅವನಿಗೊಂದು ವರ್ಷ ಹೋಗೋದಿಕ್ಕಾಗೋದಿಲ್ಲ, ಅವನ ಮನಸ್ಸಲ್ಲಿ ಅದೇ ಕೊರಗಿರುತ್ತೆ. ಅವಾಗ ದೇವರು ಅವನ ಕನ್ಸಲ್ಲಿ ಹೇಳುತ್ತೆ, ನೀನ್ ಅಲ್ಲಿಗೆ ಹೋಗ್ಬೇಕಾದಿಲ್ಲ, ನನ್ನ ವಿಗ್ರಹ ಎಲ್ಲ ಇಲ್ಲೇ ಇದೆ, ಇಲ್ಲೇ ದೇವಸ್ಥಾನ ಎಲ್ಲ ಕಟ್ಟಿ ಜೀರ್ಣೋದ್ಧಾರ ಮಾಡು ಅಂತ ದೇವರು ಅವನ ಕನ್ಸಲ್ಲಿ ಹೇಳುತ್ತೆ. ಅವ್ನ್ ಬಂದು ಮಾರನೇ ಬೆಟ್ಟದಲ್ಲಿ ನೋಡಿದಾಗ ತುಳಸಿ ಮಾಲೆ ಹಾಕೊಂಡು ಹೋಗಿರ್ತಾರೆ. ಆ ಮಾಲೆ ಅನುಸರಿಸಿ ಮೆಟ್ಲು ಎಲ್ಲ ಕಟ್ಟಿ ದೇವಸ್ಥಾನ ಎಲ್ಲ ಕಟ್ಟಿ ಜೀರ್ಣೋದ್ಧಾರ ಮಾಡ್ತಾರೆ. ಆ ಮಾಲೆ ಅನುಸರಿಸಿ ಮೆಟ್ಲು ಕಟ್ಟಿರೋದಕ್ಕೆ ಈ ಊರಿಗೆ ಮಾಲೇಕಲ್ಲು ತಿರುಪತಿ ಅಂತ ಹೆಸರು. ಇದು ಒಳಗಡೆ ಮಲಗಿರೋದು ಗೋವಿಂದರಾಜ ಸ್ವಾಮಿ. ಅವನು ತಿಮ್ಮಪ್ಪ ನಾಯಕ ಒಂದು ಕೆರೆ ಕಟ್ಟಿಸ್ಬೇಕಾದ್ರೆ ಸಿಕ್ಕಿರೋ ವಿಗ್ರಹ. ಅದು ಪೂರ್ತಿ ಸಾಲಿಗ್ರಾಮ ಶಿಲೆ. ಬೆಟ್ಟದಲ್ಲಿ ನಿಂತಿರೋದು ಶ್ರೀನಿವಾಸ ದೇವರು, ಪದ್ಮಾವತಿ. ಕೆಳಗಡೆ ಗೋವಿಂದರಾಜ ಸ್ವಾಮಿ, ಮಹಾಲಕ್ಷ್ಮಿ. ಇದು ದೊಡ್ಡ ತಿರುಪತಿ ತರನೇ ಇದು ಸೇಮು. ಬೆಟ್ಟಕ್ಕೆ ಮೆಟ್ಲತ್ತೆ ಹೋಗಬೇಕು, 1250 ಮೆಟ್ಲಿರೋದು. ಅಲ್ಲಿ ಪ್ರತಿ ಶನಿವಾರ ಮಾತ್ರ ಪೂಜೆ. ಇಲ್ಲಿ ಕೆಳಗಡೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ದೇವಸ್ಥಾನ ತೆಗ್ದಿರುತ್ತೆ. ಮಧ್ಯಾಹ್ನ 2 ರಿಂದ 4 ಊಟಕ್ಕೆ ಬಾಗ್ಲಾಗುತ್ತೆ. ಪ್ರತಿ ವರ್ಷನೂ ಇಲ್ಲಿ ರಥೋತ್ಸವ ಆಷಾಢ ಶುದ್ಧ ದ್ವಾದಶ ದಿನ ನಡೆಯುತ್ತೆ. ಆಷಾಢ ಶುದ್ಧ ದ್ವಾದಶ ದಿನ ವಸಿಷ್ಠರಿಗೆ ತಪಸ್ಸಿದ್ಧಿ ಆಗಿದ್ರಿಂದ ಆಷಾಢ ಶುದ್ಧ ದ್ವಾದಶ ದಿನ ಇಲ್ಲಿ ರಥೋತ್ಸವಗಳು ನಡೆಯುತ್ತೆ. ಮಾಮೂಲಿ ವಿಶೇಷ ದಿನಗಳಲ್ಲಿ ವಿಶೇಷ ಪೂಜೆಗಳು, ಕೈಂಕರ್ಯಗಳು ಎಲ್ಲ ನಡೀತಾ ಇರುತ್ತೆ. ಗೆಳೆಯರೆ, ತೇರು ನೋಡಿ, ನಿನ್ನೆ ಅಷ್ಟೇ ಜಾತ್ರೆ ಆಗಿದೆ. ತುಂಬಾ ಅದ್ಭುತವಾಗಿದೆ. ಕೆತ್ತನೆಗಳೆಲ್ಲ ಭಾರಿ ಶಿಲ್ಪಕಲೆ ಮಾಡಿದ್ರೆ, ಶಿಲ್ಪಕಲೆ ಸಾರಿ ವುಡ್ ವರ್ಕ್. ರಥದ ಚಕ್ರ ನೋಡಿ ಎಷ್ಟು ದೊಡ್ಡ ಇದೆ, ಈ ಟೈಪ್ ಇದೆ ನೋಡಿ. ನೋಡಿ, ವಿಶಿಷ್ಟವಾದ ಕೆತ್ತನೆಗಳನ್ನ ಹೊಂದಿರ್ತಕ್ಕಂತ ಈ ತೇರು ನೋಡೋದೇ ಒಂದು ಆನಂದ. ಎಷ್ಟು ದೊಡ್ಡ ಇದೆ, ಇದನ್ನ ಎಳಿಬೇಕು ಅಂದ್ರೆ ಎಷ್ಟೊಂದು ಇದು ಬೇಕು, ಎಲ್ಲ ಲೆಕ್ಕಾಚಾರ ಇರ್ಬೇಕು. ಇಲ್ಲಿ ಆಗಲ್ಲ ನೋಡಿ. ಆ ಕೀಲ್ ನೋಡಿ, ಬರೀ ಕೀಲ್ ನೋಡಿದ್ರೆ ಸಾಕು ಎಷ್ಟು ದೊಡ್ಡ ಇದೆ ಅಂತ ಗೊತ್ತಾಗತ್ತೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ದೇವತೆಗಳು, ಆಮೇಲೆ ಸಿಂಹ, ಆಮೇಲೆ ಇನ್ನು ಕೆಲವೊಂದು ಅಷ್ಟು ಅದೆಲ್ಲ ಇದೆ. ತೇರ್ನಲ್ಲಿ ಕೆತ್ತನೆಗಳನ್ನು ಕೆತ್ತಿದ್ದಾರೆ.
ನೋಡಿ ಕಲ್ಯಾಣಿ ಇದೆ ಇಲ್ಲಿ. ಕಲ್ಯಾಣಿ ಈ ತರ ಟೈಪ್ ಇದೆ ನೋಡಿ. ಅದು ಮೇಲೆ ಬೆಟ್ಟ ಇದೆಯಲ್ಲ, ಬೆಟ್ಟದ ಮೇಲೆ ಪದ್ಮಾವತಿ ಮತ್ತೆ ತಿರುಪತಿ ತಿಮ್ಮಪ್ಪನವರು ಇದ್ದಾರೆ. ಇದು ಚಿಕ್ಕ ತಿರುಪತಿ, ಇದು ನೋಡಿ ಕಲ್ಯಾಣಿ. ನಮ್ಮ ಗೆಳೆಯರು ಇವರು ಇಲ್ಲಿ ಬಂದಿದ್ದಾರೆ, ನಮಗೋಸ್ಕರ ರಜಾ ಮಾಡ್ಕೊಂಡು ನಮ್ ಜೊತೆ ಬಂದಿದ್ದಾರೆ. ತುಂಬಾ ಗೆಳೆಯರೇ, ಕಲ್ಯಾಣಿ ಒಳಗೆ ಹಾವು ಕಾಣ್ತಾ ಇದೆ ನೋಡಿ. ಒಂದು ಕಾಣ್ತಾ ಇದೆ ನಮಗೆ. ಕಲ್ಯಾಣಿ ತುಂಬ ಹಾವುಗಳಿದಾವಂತೆ. ಗೆಳೆಯರೆ, ಇಲ್ಲಿ ಈ ಮ್ಯೂಸಿಯಂಗೆ ಎಂಟ್ರಿ ಗೇಟು ಕ್ಲೋಸ್ ಆಗಿದೆ. ನಮ್ಮ ಗೆಳೆಯರು ನೋಡಿ ಡೋರ್ ಎಲ್ಲ ಎಳೆದ್ ನೋಡಿದ್ರು, ಆದ್ರೂ ಬರ್ಲಿಲ್ಲ ಡೋರು. ಯಾವ ಓಪನ್ ಗೊತ್ತಿಲ್ಲ ಗೆಳೆಯರೆ. ನೋಡೋಣ, ಮೇಲೆ ಬೆಟ್ಟ ಹತ್ತು ಬಂದ್ಬಿಟ್ಟು ಆಮೇಲೆ ಒಂದ್ಸಲ ಟ್ರೈ ಮಾಡ್ತೀವಿ. ಅವಾಗೇನೋ ಓಪನ್ ಇದ್ರೆ ಅದನ್ನೊಂದು ತೋರ್ಸಕ್ ಟ್ರೈ ಮಾಡ್ತೀವಿ ಗೆಳೆಯರೆ. ಇದು ನಿಮಗೆ ಈ ವಿಷ್ಣು ಹೇಗೆ ಭೂಲೋಕಕ್ಕೆ ಬಂದ, ಶ್ರೀನಿವಾಸನಾಗಿ ಪರಿವರ್ತಿತನಾದ, ಆಮೇಲೆ ಲಕ್ಷ್ಮೀದೇವಿ ಹೇಗೆ ಪದ್ಮಾವತಿ ಆದಳು, ಇದೊಂದು ವರ್ಣನೆ ಇದೆ ಈ ಮ್ಯೂಸಿಯಮಲ್ಲಿ. ನೋಡಿ, ಎಲ್ಲ ಅದೇ ಒಂದು ಚಿತ್ರಗಳು, ಬೊಂಬೆಗಳನ್ನು ಮಾಡಿಬಿಟ್ಟು ಈ ರೀತಿ ಒಂದು ಮ್ಯೂಸಿಯಂ ಮಾಡಿ. ಓಕೆ ಗೆಳೆಯರೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೆಟ್ಟದ ಮೇಲಿರೋ ತಿರುಪತಿ ದೇವರು ತಿಮ್ಮಪ್ಪನ ಮತ್ತು ಪದ್ಮಾವತಿನ ತೋರಿಸ್ತೀನಿ ಗೆಳೆಯರೆ. ಓಕೆ, ಬಾಯ್.